ನಮಸ್ಕಾರ ವೀಕ್ಷಕರೇ. ಎಲ್ಲಿಯೂ ಹುಟ್ಟಿ ಬೆಳೆದು ಒಂದು ಬಗೆಯ ವಾತಾವರಣಕ್ಕೆ ಹೊಂದಿಕೊಂಡ ಹೆಣ್ಣು ಮಕ್ಕಳು ಮದುವೆಯಾದೊಡನೆ ಹೊಸ ಬದುಕಿಗೆ ಎಷ್ಟು ಸಹಜವಾಗಿ ಹೊಂದಿಕೊಳ್ಳುತ್ತಾರೆ ಎಂಬುದು ವಿಸ್ಮಯದ ಸಂಗತಿ. ಭಗವಂತನು ನಮ್ಮನ್ನೇ ಆಗಲಿ ನಾವು ಭಗವಂತನನ್ನೇ ಆಗಲಿ ನಿರಾಕರಿಸಿದರೆ ಅದರಿಂದ ನಷ್ಟ ಭಗವಂತನಿಗಲ್ಲ. ಗುರುಗಳು ನಮ್ಮನ್ನಾಗಲಿ ನಾವು ಗುರುಗಳನ್ನಾಗಲಿ ನಿರಾಕರಿಸಿದಾಗ ನಷ್ಟವಾಗುವುದು ನಮಗೆ ಹೊರತು ಗುರುಗಳಿಗಲ್ಲ. ಇದ್ದ ದಾರಿಯಲ್ಲಿ ಸಾಗುವವರು ಬುದ್ಧಿವಂತರು, ದಾರಿ ಹುಡುಕಿ ಸಾಗುವವರು ಪ್ರತಿಭಾವಂತರು. ಮನಸ್ಸಿನಲ್ಲಿ ಎಂದು ನಮ್ಮ ಬಗ್ಗೆ ಕೀಳರಿಮೆ ಬರಬಾರದು. ಅದು ಬಂದೆಂದರೆ ಅದೇ ಮನುಷ್ಯನ ಪತನಕ್ಕೆ ಕಾರಣವಾಗುತ್ತದೆ. ಆಗ ಮನುಷ್ಯ ಅಧೋಗತಿಗೆ ಇಳಿದ ಹಾಗೆ. ಮಾನವರಾಗಿ ಹುಟ್ಟಿದ ಮೇಲೆ ಈ ಸಮಾಜದಲ್ಲಿ ಬಾಳಲು ನಮಗೆ ಇರಬೇಕಾದ ಮುಖ್ಯ ಅರ್ಹತೆ ನಮ್ಮ ಮೇಲಿನ ವಿಶ್ವಾಸ ಮತ್ತು ನಂಬಿಕೆ. ಕಲೆ ಎಲ್ಲರನ್ನೂ ಪ್ರೀತಿಸುತ್ತದೆ, ಕೆಲವರನ್ನು ಮಾತ್ರ ಅಪ್ಪಿಕೊಳ್ಳುತ್ತದೆ. ಹಣವನ್ನು ಎಂತಹ ಮೂರ್ಖರು ಸಂಪಾದಿಸಬಹುದು, ಆದರೆ ಅದನ್ನು ರಕ್ಷಿಸಿ ಕಾಪಾಡಬಲ್ಲರು ಮತ್ತು ಸದ್ಬಳಕೆ ಮಾಡಿಕೊಳ್ಳುವವರು ಬುದ್ಧಿವಂತರು ಮಾತ್ರ. ನಿಮ್ಮನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ, ಆಗ ಇತರರನ್ನು ಬದಲಾಯಿಸುವುದರ ಕಷ್ಟ ತಿಳಿಯುತ್ತದೆ. ಪ್ರಪಂಚ ಗುಲಾಬಿ ಗಿಡದಂತೆ. ಮುಳ್ಳನ್ನು ಮೂರ್ಖರು, ಹೂವನ್ನು ಜಾಣರು ಉಪಯೋಗಿಸಿಕೊಳ್ಳುತ್ತಾರೆ. ನಮಗೆ ಇಷ್ಟವಾದ ಕೆಲಸವನ್ನು ಎಂತಹ ಮೂರ್ಖರು ಸಾಧಿಸಬಲ್ಲರು, ಆದರೆ ಎಂತಹ ಕೆಲಸವನ್ನಾದರೂ ನಮಗೆ ಇಷ್ಟವಾಗುವಂತೆ ಮಾಡಿಕೊಳ್ಳುವವರೇ ಜಾಣರು. ಪ್ರತಿಯೊಬ್ಬ ಗಂಡು ಹೆಣ್ಣಿನ ಮೊದಲ ಪ್ರೇಮಿಯಾಗಿರಬೇಕೆಂದು ಬಯಸುತ್ತಾನೆ, ಆದರೆ ಪ್ರತಿಯೊಬ್ಬ ಹೆಣ್ಣು ತಾನು ಗಂಡಿನ ಕೊನೆಯ ಪ್ರೇಯಸಿಯಾಗಬೇಕೆಂದು ಬಯಸುತ್ತಾಳೆ. ವಾದ ಮಾಡುವುದು ಎಲ್ಲರಿಗೂ ತಿಳಿದಿದೆ, ಆದರೆ ಸಂಭಾಷಣೆ ನಡೆಸಲು ಕೆಲವರಿಗೆ ಮಾತ್ರ ತಿಳಿದಿದೆ. ತುಂಬ ಕಷ್ಟಗಳನ್ನು ಸಹಿಸುವವನೇ ನಿಜವಾದ ಮನುಷ್ಯ. ಬೇರೆಯವರಿಂದ ಸಿಗುವ ಮರ್ಯಾದೆ ಮನೆಯವರಿಂದ ಸಿಗುವುದಿಲ್ಲ. ಒಳ್ಳೆಯ ಅನುಕೂಲವಾಗುವ ವಿಚಾರಗಳನ್ನು ಬೇರೆಯವರು ಕೇಳುವುದಕ್ಕಿಂತ ಮೊದಲು ನಾವಾಗಿ ಹೋಗಿ ಹೇಳುವುದು ನಮ್ಮ ಮೂರ್ಖತನ. ಬಹಳವಾಗಿ ತಿದ್ದುವ ಪ್ರಯತ್ನ ಬೇಡ, ಅದು ಬೆಟ್ಟಕ್ಕೆ ಕಲ್ಲು ಹೊತ್ತ ಹಾಗೆ. ನಾಲಿಗೆ ರುಚಿ ಹೆಚ್ಚು ಕಲಿತರೆ ವಿದ್ಯೆ ತಲೆಗೆ ಹೋಗುವುದಿಲ್ಲ. ಬಿಲ್ಲಿನಿಂದ ಬಿಟ್ಟ ಬಾಣ ಮತ್ತು ಬಾಯಿಂದ ಹೊರಟ ಮಾತು ಎಂದು ವಾಪಸ್ ಬರುವುದಿಲ್ಲ. ಒಳ್ಳೆಯ ಪತ್ನಿಯು ಇಚ್ಛಿಸುವುದನ್ನೇ ತಾನು ಸಹ ಇಚ್ಛಿಸುವವಳು ಉತ್ತಮ ಪತ್ನಿಯಾಗುತ್ತಾಳೆ. ಅಂಗೈ ಮೇಲಿನ ಗೆರೆಗಳು ನಿಮ್ಮ ಭವಿಷ್ಯ ರೂಪಿಸುತ್ತದೆ ಎಂದು ನಂಬದಿರಿ. ಕೈಗಳೇ ಇಲ್ಲದವರಿಗೂ ಕೂಡ ಉತ್ತಮ ಭವಿಷ್ಯ ಇರುತ್ತದೆ ಎಂಬುದನ್ನು ಮರೆಯದಿರಿ. ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸವಿರಲಿ. ತಾಳ್ಮೆ ನಂಬಿಕೆಯನ್ನು ಕಳೆದುಕೊಂಡ ಮನುಷ್ಯ ಬಹುಬೇಗ ಮಾನಸಿಕವಾಗಿ ನರಳುತ್ತಾನೆ. ಕೊಂಬೆಯ ಮೇಲೆ ಕುಳಿತ ಹಕ್ಕಿ ಅಲುಗಾಡುವ ಕೊಂಬೆಗಳನ್ನು ನೋಡಿ ಭಯಪಡುವುದಿಲ್ಲ. ಅದು ನಂಬಿದ್ದು ಆ ಕೊಂಬೆಗಳನ್ನಲ್ಲ, ತನ್ನ ರೆಕ್ಕೆಗಳನ್ನು. ಕೆಲವರ ಬಗ್ಗೆ ಹಲವು ತಾಸು ಮಾತನಾಡಿದರೂ ನಮ್ಮ ಬಗ್ಗೆ ಒಂದು ತಾಸಾದರೂ ಚಿಂತಿಸಬೇಕು. ಇತರರ ತಪ್ಪುಗಳನ್ನು ಕಂಡುಹಿಡಿಯುವುದರಿಂದ ನಾವು ನಮ್ಮ ತಪ್ಪುಗಳನ್ನು ಎಲ್ಲಿ ಸರಿಪಡಿಸಿಕೊಳ್ಳಬೇಕು ಎನ್ನುವುದು ತಿಳಿಯುತ್ತದೆ. ಉತ್ತಮ ಬೆಳೆಯ ಹೊಲದೊಳಗೆ ಅಲ್ಲಲ್ಲಿ ಒಂದೇ ಒಂದು ಕಲೆಯಲ್ಲವೇ ಎಂದು ನಿರ್ಲಕ್ಷಿಸಿದರೆ ಅದು ಬೆಳೆಗೆ ಅಪಾಯಕಾರಿ. ನಮ್ಮ ನಡವಳಿಕೆಯಲ್ಲಿನ ಲೋಪಗಳು ಸಣ್ಣ ತಪ್ಪಲ್ಲವೇ ಎಂದು ನಿರ್ಲಕ್ಷಿಸಿದರೆ ಅದೇ ದೊಡ್ಡದಾಗಿ ಇಡೀ ವ್ಯಕ್ತಿತ್ವವನ್ನೇ ಇಲ್ಲವಾಗಿಸಿ ಬಿಡುತ್ತದೆ. ಪೂರ್ಣ ವಿರಾಮವೇ ಅಂತ್ಯವಲ್ಲ, ಅದರ ನಂತರವೂ ಹೊಸ ವಾಕ್ಯ ರಚನೆ ಸಾಧ್ಯ. ಹಾಗೆಯೇ ಸೋಲೆ ನಿಜವಾದ ಅಂತ್ಯವಲ್ಲ, ಅದು ಮುಂದಿನ ಗೆಲುವಿಗೆ ಮೊದಲ ಹೆಜ್ಜೆಯೇ ಆಗಿರುತ್ತದೆ. ಹಂಗಿನ ಜೀವನಕ್ಕಿಂತ ನಿರಾಧಾರವಾಗಿರುವುದು ಯಾವಾಗಲೂ ಉತ್ತಮ. ಅತಿ ಆಸೆಯಿಂದ ಮಾನಸಿಕ ಅಸಮತೋಲನ ನಷ್ಟವಾಗುತ್ತದೆ. ಶರೀರವನ್ನು ಸ್ವಚ್ಛಗೊಳಿಸುವುದು ನೀರು, ಮನಸ್ಸನ್ನು ಸ್ವಚ್ಛಗೊಳಿಸುವುದೇ ತೀರ್ಥ. ಉಪದೇಶ ಮಾಡುವವರು ಸಾಕಷ್ಟು ಜನ, ಆದರೆ ಸಹಾಯ ಮಾಡುವವರು ಮಾತ್ರ ಬಹಳ ಕಡಿಮೆ. ಬೇರೆಯವರ ಅನುಭವವನ್ನು ತಿಳಿದುಕೊಳ್ಳುವುದು ಒಂದು ಅನುಭವವೇ ಹೌದು. ಧ್ಯೇಯ ಮತ್ತು ಉದ್ದೇಶಗಳು ದೊಡ್ಡದಾಗಿದ್ದರೆ ಸಾಲದು, ಅದಕ್ಕಾಗಿ ಕಷ್ಟಪಡುವ ಮನೋವೃತ್ತಿ ಇರಬೇಕು. ಕೋಪವನ್ನು ತಡೆಯಲು ಮೌನದಂತಹ ಉತ್ತಮ ಉಪಾಯ ಬೇರೆ ಯಾವುದೂ ಇಲ್ಲ. ದೇವರ ಕೃಪೆಗೆ ಕೊನೆಯಿಲ್ಲ, ಆದರೆ ಅದನ್ನು ನೋಡುವ ದೃಷ್ಟಿಯ ಅವಶ್ಯಕತೆ ಇರಬೇಕು. ಜೀವನದಲ್ಲಿ ಹುಡುಕಾಟ ಇರಬೇಕು, ಆದರೆ ಜೀವನವೇ ಹುಡುಕಾಟ ಆಗಬಾರದು. ಮನುಷ್ಯ ತನಗೆ ಬಂದಿರುವ ಮುಪ್ಪನ್ನು, ತಾನು ಮಾಡಿದ ತಪ್ಪನ್ನು ಆದಷ್ಟು ಬೇಗ ಒಪ್ಪಿಕೊಳ್ಳುವುದಿಲ್ಲ. ನಿರ್ದಯಗಳಲ್ಲಿ ಒಳ್ಳೆಯದನ್ನು ಹುಡುಕುವುದು, ಬಂಡೆಯಲ್ಲಿ ನೀರನ್ನು ಹುಡುಕುವುದು ಎರಡೂ ಒಂದೇ. ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ, ಆದರೆ ತಪ್ಪು ಮಾಡುವುದೇ ಅಭ್ಯಾಸವಾಗಬಾರದು. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಬಹಳ ಮುಖ್ಯ. ವಯಸ್ಸಿನಿಂದ ಸಿಗುವ ಗೌರವಕ್ಕಿಂತ ಗುಣಗಳಿಂದ ಸಿಗುವ ಗೌರವ ಬಹಳ ದೊಡ್ಡದು.
ಉತ್ತಮವಾಗಿ ಕೆಲಸ ನಿರ್ವಹಿಸಬೇಕು ಎನ್ನುವವರಿಗೆ ಏಕಾಗ್ರತೆ ಅತಿ ಮುಖ್ಯ. ನಮಗೆ ಕಷ್ಟ ಬಂದಾಗ ಹೂವಾಗಿ ಬಾಡುತ್ತೇವೆ, ಇತರರಿಗೆ ಕಷ್ಟ ಬಂದಾಗ ಕಳ್ಳಾಗುತ್ತೇವೆ. ಸಮಸ್ಯೆ ಇಲ್ಲದ ಮನುಷ್ಯನಿಲ್ಲ. ಸಮಸ್ಯೆ ಎನ್ನುವ ಬೀಗವನ್ನು ಒಬ್ಬನ ಜೀವನದಲ್ಲಿಟ್ಟರೆ ಅದಕ್ಕೆ ಪರಿಹಾರ ಎನ್ನುವ ಕೀಲನ್ನು ಸಾಮರ್ಥ್ಯದ ರೂಪದಲ್ಲಿ ಇನ್ನೊಬ್ಬರ ಬಳಿ ಇಟ್ಟಿರುತ್ತದೆ. ಹೆಂಡತಿಯಾದವಳು ಗಂಡನ ವಿಶ್ವಾಸ ಕಳೆದುಕೊಂಡರೆ ಅವಳು ಬದುಕಿದ್ದು ಸತ್ತಂತೆ.